ಚಡಚಣದಲ್ಲಿ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ 8ನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮವನ್ನು ವಿಠ್ಠಲ ಕಟಕದಂಡ ಶಾಸಕರವರು ಗೋಪೂಜೆ ಮಾಡುವುದರ ಮೂಲಕ ಚಾಲನೆಯನ್ನ ನೀಡಿದ್ದಾರೆ. ಸರ್ಕಾರ ಸಂಪೂರ್ಣ ಕಾಲುಬಾಯಿ ಜ್ವರ ರೋಗವನ್ನು ನಿರ್ಮೂಲನೆ ಮಾಡಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ರೋಗವು ರೈತರಿಗೆ ಸಾಕಷ್ಟು ಆರ್ಥಿಕ ನಷ್ಟ ಉಂಟು ಮಾಡುತ್ತದೆ. ಅದನ್ನು ತಡೆಗಟ್ಟಲು ಲಸಿಕೆಯೊಂದೇ ಏಕೈಕ ಮಾರ್ಗ ಆಗಿರುವುದರಿಂದ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಹಾಕಿಸಿ ಸಂರಕ್ಷಣೆ ಮಾಡಿಕೊಳ್ಳಲು ತಿಳಿಸಿದರು. ತಾಲೂಕಾ ಪಶುಪಾಲನಾ ಇಲಾಖೆಯವರು ಮನೆ ಮನೆಗೆ ತೆರಳಿ ಲಸಿಕೆ ಹಾಕಲಾಗ್ತಿದ್ದು ರೈತರು ತಪ್ಪದೆ ಲಸಿಕೆ ಹಾಕಿಸಿಕೊಂಡು ಸದುಪಯೋಗ ಪಡೆದುಕೊಳ್ಳಲು ಮಾಹಿತಿ ನೀಡಿದರು. ಮುಖ್ಯ ಪಶುವೈದ್ಯಾಧಿಕಾರಿಗಳು ಡಾಕ್ಟರ್ MS ಗಂಗನಹಳ್ಳಿ ಮಾತನಾಡಿ, ತಾಲೂಕಿನಲ್ಲಿ ನವೆಂಬರ್ 3ರಿಂದ ಡಿಸೆಂಬರ್ 2ರವರೆಗೆ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆ ಹಾಕಲು 20 ಲಸಿಕೆದಾರರು ಮತ್ತು 4 ಮೇಲ್ವಿಚಾರಕರು ನೇಮಿಸಲಾಗಿದೆ. ತಾಲೂಕಿನಲ್ಲಿ ದನ 11,458, ಎಮ್ಮೆ 15,604, ಒಟ್ಟು 29,062 ಜಾನುವಾರುಗಳಿದ್ದು ಅವುಗಳಿಗೆ ಉಚಿತವಾಗಿ ಲಸಿಕೆ ಹಾಕಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರವಿದಾಸ್ ಜಾಧವ್ ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಇಲಾಯಿ ನದಾಫ್ ಉಪಾಧ್ಯಕ್ಷರು, ಪಟ್ಟಣ ಪಂಚಾಯಿತಿ ಸಂಜಯ್ ಇಂಗಳಿ ತಹಸೀಲ್ದಾರರು ಮತ್ತು ಸಂಜಯ್ ಕಡ್ಗೇಕರ್ ಕಾರ್ಮಿಕ ಅಧಿಕಾರಿಗಳು, ಸಾಹೇಬಗೌಡ ಮಂಜುಂಜುರ್ವಾಡ್, CDPO ಭಾಸ್ಕರ್ ತೇವಾಶೆ ಚೀಫ್ ಆಫೀಸರ್ ಮತ್ತು ಇನ್ನಿತರರು ಹಾಜರಿದ್ದರು. ಲಕ್ಷ್ಮಣ ಶಿಂದೆ, RJ 32 ಕನ್ನಡ ನ್ಯೂಸ್, ಚಡಚಣ. ಮಾನ್ಯ ಶ್ರೀ ತಾವಸೆ ಸಾಹೇಬರು ಚೀಫ್ ಆಫೀಸರ್ ಟ್ರೈನಿಂಗ್ ಕೊಟ್ಟಿಲ್ರಿ ಸರ್. ಅದೇ ರೀತಿಯಾಗಿ ಮಾನ್ಯ ಶ್ರೀ ವಾಸಿಂ ಮುಲ್ಲಾ ಸಾಹೇಬರು ಪಟ್ಟಣ ಪಂಚಾಯತ್ ಸದಸ್ಯರು, ಇವರಿಗೆ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರಿಗೆ ಇಲ್ಲಿ ನೋಡಿ ಸರ್. ಅದೇ ರೀತಿಯಾಗಿ ಚಂದ್ರಶೇಖರ್ ಕಲ್ಮನಿ ಪಟ್ಟಣ ಪಂಚಾಯತ್ ಸದಸ್ಯರು, ಮತ್ತು ನಮ್ಮ ತಾಲೂಕಿನ ಎಲ್ಲ ಸಿಬ್ಬಂದಿ ಅಧಿಕಾರಿಗಳಿಗೂ ರಾಜ್ಯವನ್ನು ಮುಕ್ತ ಮಾಡುವಲ್ಲಿ ನಮ್ಮ ಸರ್ಕಾರದಿಂದ ಒಂದು ಮನವಿ ಇದೆ. ಕಾಲುಬಾಯಿ ರೋಗವನ್ನು ವೈರಾಣುವಿನಿಂದ ಬರುತ್ತದೆ. ಇದಕ್ಕೆ ನಾವು ಇದು ಬಂದ ಮೇಲೆ ತಡೆಗಟ್ಟೋಕ್ಕಾಗೋದಿಲ್ಲ. ಲಸಿಕೆ ಹಾಕುವುದೊಂದೇ ಇದಕ್ಕೆ ಮಾರ್ಗ. ಅದಕ್ಕೆ ತಪ್ಪದೇ ಎಲ್ಲ ರೈತರು ಇದಕ್ಕೆ ಲಸಿಕೆ ಹಾಕಿಸಿಕೊಳ್ಳಲು ವಿನಂತಿ ಇದೆ. ಇದು ಎತ್ತು, ಹೋರಿ, ಹಸು, ಎಮ್ಮೆ ಮತ್ತು ಹಂದಿಗಳಲ್ಲಿ ಬರುವಂಥ ಇದು ಬಂತು ಅಂದರೆ ರೈತರಿಗೆ ಸಾಕಷ್ಟು ನಷ್ಟ ಆಗ್ತದೆ, ಆರ್ಥಿಕ ನಷ್ಟ ಆಗ್ತದೆ, ಜಾನುವಾರು ಹಾನಿ ಆಗ್ತದೆ. ಅದಕ್ಕೆ ಇದನ್ನು ಲಸಿಕೆ ಹಾಕಿ ನಾವು ಇದನ್ನು ತಡೆಗಟ್ಟಬೇಕು ಅಂತ ವಿನಂತಿ. ಬರಿ ಸರ್. ಲಸಿಕೆಯನ್ನು ಪ್ರಾರಂಭ ಮಾಡಿದ್ರು, ಕಂಪ್ಲೀಟ್ ಪೋಲಿಯೋ ಹೋಗ್ಬಿಟ್ಟಿದೆ. ಅದೇ ತೆರನಾಗಿ ಇವತ್ತು ರೈತರಿಗೆ ತೊಂದರೆ ಆಗಬಾರ್ದು, ರೈತ ತನ್ನ ಸಂಪತ್ತನ್ನು ಕಳ್ಕೋಬಾರ್ದು. ಯಾಕಂದ್ರೆ ರೈತನ ಸಂಪತ್ತೇನಪ್ಪ ಅಂದ್ರೆ ರಾಸುಗಳು, ಅಂದರೆ ಎತ್ತುಗಳು, ಆಕಳ, ಎಮ್ಮಿ ಎಲ್ಲ ಇವು ರೈತನ ಸಂಪತ್ತೇ. ಆ ರೈತನ ಸಂಪತ್ತು ತೊಂದರೆ ಆಗಬಾರ್ದು, ಮುಂದೆ ರೈತರಿಗೆ ತೊಂದರೆ ಆಗ್ತೈತಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಸರ್ಕಾರ ಲಸಿಕೆ ಹಾಕಿ ವರ್ಷನಲ್ಲಿ 2 ಬಾರಿ ಲಸಿಕೆ ಹಾಕಿ ಜೊತೆಗೆ ಅದಕ್ಕೆ ಸಣ್ಣ ಕರ ಅಥವಾ ಭಾಳ ವೀಕ್ ಇದ್ದು ಅಂದ್ರೆ ಅವಕ್ಕೆಲ್ಲ ಬೂಸ್ಟರ್ ಡೋಸ್ ಅಂತ ಒಂದು ಬರ್ತೈತಿ. ಆ ಬೂಸ್ಟರ್ ಡೋಸನ್ನು ಕೊಟ್ಟು
ಅವರು ಈ ಕಾಲು ಬೇನೆ ಮತ್ತು ಬಾಯಿ ಬೇನೆಯನ್ನು ಸಂಪೂರ್ಣವಾಗಿ ಇಲ್ಲಿಂದ ಹೊರಟೋಗಿ ನಮ್ಮ ದೇಶದಿಂದನೇ ಹೊರಟು ಹೋಗಬೇಕು ಅನ್ನುವಂಥ ಸಂಗತಿಯಲ್ಲಿ ನಾವು ನೀವು ಇಲ್ಲಿ ಕೂತೀವಿ. ಆದರೆ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ ಗಂಗಾಳಿ ಸಾಹೇಬರಿಗೆ ಈ ಮತಕ್ಷೇತ್ರದಲ್ಲಿ ವಿಶೇಷ ಚರ್ಚಾ ತಾಲೂಕು ಇವರು ಪ್ರಮುಖ ಉದ್ಯೋಗಿ ಒಕ್ಕಲ್ತನ ಐತಿ. ಅಕಸ್ಮಾತ್ ಒಕ್ಕಲ್ತನ ಸ್ವಲ್ಪ ಹೇರಾಪೇರಿ ಐತಂದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಥಿತಿಗೆ ಬರ್ತಾನೆ. ಅದಕ್ಕೆ ತಾವು ಮನೆಗೆ ಹೋಗೋಕ್ಕಿಂತ ಮುಂಚೆ ನೀವು ಬೇಕಾದ್ರೆ ಡಂಗ್ರ ಹೊಡೆಸ್ರಿ, ನಾವು ನಾಳೆ ಬರ್ತೀವಿ ಅಂತ ಹೇಳಿ ಒಂದು ದಿವಸ ಅಡ್ವಾನ್ಸ್ ಹೇಳಿದ್ರೆ ಅವರು ಹೊಲದಲ್ಲಿ ಅಥವಾ ಬೇರೆ ಕಡೆ ಅವ್ರಿಗೆ ವಾಸಗಳು ಇದ್ದು ಅಂದ್ರೂ ಸತ್ಯ ತಂದವ ಎಲ್ಲ ರೀತಿಯಿಂದ ಉಪಯೋಗ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು ಅನಿಸಿ ನನ್ನ ಮಾತನ್ನು. ಸಹೋದರಿಯರೇ, ಇವತ್ತು ನಿನ್ನೆ ನಮ್ಮ ಸರ್ಕಾರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಕಾಲು ಮತ್ತು ಬಾಯಿ ಬೇನೆ. ಇದು ಬಹಳ ವರ್ಷ ಹಿಡಿದು ನಾವು ಸಣ್ಣವ್ರು ಇರಾಕರೆ ನೋಡ್ಕೋತೆ ಬಂದೀವಿ. ಯಾರ ಮನ್ಯಾಗ ದನ ಇರ್ತಾವ್ರಿ ಎಲ್ಲರಿಗೂ ಗೊತ್ತಾಗ್ತೈತಿಲ್ಲ ಕಾಲು ಬೇನೆ ಬಾಯಿ ಬೇನೆ. ಕಾಲು ಮತ್ತು ಬಾಯಿ ಬೇನೆಯಿಂದ ಸಾಕಷ್ಟು ತೊಂದರೆಪಟ್ಟಂಥ ಪಶು ಎಷ್ಟೊಂದು ಅಂದ್ರೆ ಈವನ್ ಅವನಿಗೆ ಹಾನಿ ಸಹಿತ ಆಗ್ಬೋದು ಕಾಲು ಮತ್ತು ಬಾಯಿ ಬೇನೆಯಿಂದ. ಅಂದರೆ ಪಶುನೇ ತನ್ನ ಎಲ್ಲ ಸಾಮರ್ಥ್ಯವನ್ನು ಕಳೆದುಕೊಂಡು ಹೇಗೆ ಭಯಂಕರ ಜಡ್ಡಪ್ಪ ಅಂತೀವಲ್ಲ ನಾವು ಎಲ್ಲ ಕಡೆ ಕಾಲು ಬ್ಯಾನ್ ಬಾಯಿ